ಸೋಮವಾರ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ 2026 ಹಾಗೂ 27ನೇ ಸಾಲಿನ ಸಿಎಸ್ಆರ್ ಘೋಷಣೆ ಮತ್ತು ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ಉದ್ಘಾಟಿಸಿ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದು, ಈ ಬಾರಿ ನಮ್ಮ ಜಿಲ್ಲೆಯ 62 ಜನ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ನೀಡುವ ಮುಖಾಂತರ ಅವರು ಸಮಾಜಮುಖಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈಗಾಗಲೇ ನಮ್ಮ ಚಿಕ್ಕಮಗಳೂರಿನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಲಬಾರ್ ಗೋಲ್ಡ್ ಮಾಡ್ತಾ ಇದೆ. ಆದರೆ ನಿಜವಾಗಿ ಮಾಡ್ತಾ ಇರೋದವರು 1993ರಿಂದ ಏನು ಕೇರಳದ ಕೋಜಿಕೋಡ್ನಲ್ಲಿ ಸ್ಥಾಪನೆಯಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಇವತ್ತು ಈಗಾಗಲೇ ನಮ್ಮ ದೇಶದಾದ್ಯಂತ ಹಾಗೂ ವಿದೇಶದಾದ್ಯಂತ ಹಲವಾರು ಸಂಸ್ಥೆಗಳನ್ನು ಹೊಂದಿರತಕ್ಕಂಥ ಈ ಮಲಬಾರ್ ಗೋಲ್ಡ್ ಬಹುಶಃ ಅವರ ಕಂಪ್ನಿಯಲ್ಲಿ ಬರ್ತಕ್ಕಂಥ 5% ಈ ಒಂದು CSR ಫಂಡ್ ಹಣದಿಂದ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಒಂದು ಹೆಮ್ಮೆಯ ವಿಷಯ ಹಾಗೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಅವ್ರದ್ದು ಅಂಕಿಅಂಶಗಳನ್ನು ಅವ್ರು ಹೇಳಿದ್ದಾರೆ. 20 ರಾಜ್ಯ, 1500ಕ್ಕೂ ಹೆಚ್ಚು ಬ್ರ್ಯಾಂಚ್ಗಳಿದ್ದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 62 ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದು ಸುಮಾರು 5 ಲಕ್ಷ ಹಣವನ್ನು ಇದಕ್ಕೆ ವ್ಯಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಇವತ್ತು ದುಡಿಮೆ ಎಲ್ಲರೂ ಮಾಡ್ತಾರೆ, ಆದರೆ ದುಡಿದಿದ್ದ ದುಡ್ಡಲ್ಲಿ ಒಂದಷ್ಟು ಹಣವನ್ನು ಸಮಾಜಮುಖಿ ಕೆಲಸಗಳಿಗೆ ಮೀಸಲಾಗಿರ್ತಕ್ಕಂಥದ್ದು ಕೆಲವು ಸಂಸ್ಥೆಗಳು, ಅದರಲ್ಲಿ ಮಲಬಾರ್ ಗೋಲ್ಡ್ ಸಂಸ್ಥೆನೂ ಒಂದು ಅಂತೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿಭಾ ಪುರಸ್ಕಾರ ಕೇವಲ ಒಬ್ಬ ವಿದ್ಯಾರ್ಥಿನಿಗೆ ಸಂದ ಗೌರವ ಅಂತೇಳಿ, ಜೊತೆಗೆ ಅದು ಆ ಕುಟುಂಬದ ಮತ್ತು ಅವರ ಆ ಶಾಲೆಯ ಮತ್ತು ನಮ್ಮ ಸಮಾಜದ ಗೌರವವೂ ಸಹ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಭೆ ಅಂತ ಹೇಳೋದು ಕೇವಲ ಆ ಪ್ರತಿಭೆಯನ್ನು ಅಳೆಯೋದು ಕೇವಲ ಅಂಕಗಳಿಂದ ಮಾತ್ರ ಅಲ್ಲ, ಅಥವಾ ಪ್ರತಿಭೆ ಅಂತ ಹೇಳಿದರೆ ಹೆಚ್ಚು ಅಂಕವನ್ನು ಗಳಿಸೋದು ಮಾತ್ರ ಅಲ್ಲ. ಆದರೆ ಪ್ರತಿಭೆ ಅಂತ ಹೇಳಿದರೆ ಜ್ಞಾನ, ಕೌಶಲ್ಯ, ಸೃಜನಶೀಲತೆ, ಶಿಸ್ತು, ಪರಿಶ್ರಮ, ನಾಯಕತ್ವ ಮತ್ತು ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂಥ ಕ್ರೀಡೆ, ನಾಟಕ, ಈ ರೀತಿ ಕಲೆ, ಇದರಲ್ಲಿ ಭಾಗವಹಿಸಿ ಅದರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡೋರಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಪ್ರತಿಭಾ ಪುರಸ್ಕಾರ ಏನು ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥದ್ದು ಕೇವಲ 1 ವರ್ಷಕ್ಕಲ್ಲ. ಅವರು ಈಗ ಸೆಕೆಂಡ್ PUC ಅಂತ ಹೇಳಿದರೆ ಸುಮಾರು 1ನೇ ತರಗತಿಯಿಂದ 12 ವರ್ಷ ಅವರು ಪಟ್ಟಂಥ ಪರಿಶ್ರಮಕ್ಕೆ, ಅವರು ಹಾಕಿದಂಥ ಒಂದು ಪರಿಶ್ರಮಕ್ಕೆ ಸಿಕ್ಕಂಥ ಬೆಲೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಪ್ರತಿಭೆಗಳನ್ನು ಆಯ್ಕೆ ಮಾಡೋದು, ಅದರಲ್ಲೂ ಭಾಳ ಸಂತೋಷ. ನಾನು ಬಂದಾಗ ಕೇಳಿದೆ, ಈ ಪ್ರತಿಭೆಗಳನ್ನ ಹೆಂಗೆ ಆಯ್ಕೆ ಮಾಡಿದ್ರಿ ಅಂತ. ಜಿಲ್ಲೆಯಿಂದ 62 ಜನ ಮಕ್ಕಳನ್ನು, ಅದರಲ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವ ಮತ್ತು ಅತಿ ಹೆಚ್ಚು ಅಂಕ ಗಳಿಸಿ BPL ಕುಟುಂಬದಿಂದ, ಬಡತನದಿಂದ ಬಂದಿರತಕ್ಕಂಥ ಮಕ್ಕಳಿಗೆ ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಇದಕ್ಕೆ ನಾನು ಖಂಡಿತ ಒಂದು ಭಾಳ ಸಂತೋಷದಿಂದ ಆ ಕಂಪ್ನಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಯಾಕೆ ಹೇಳಿದೆ ನಾನು ಅಂತೇಳಿದರೆ, ನೋಡಿ, ಹೊಟ್ಟೆ ತುಂಬದನಿಗೆ ಊಟ ಕೊಟ್ಟರೆ ಎಷ್ಟು ಊಟ ಕೊಟ್ಟರು ಆ ಊಟ ರುಚಿಸಲ್ಲ. ಆದರೆ ಹಸಿದನಿಗೆ ಸ್ವಲ್ಪ ಊಟ ಕೊಟ್ಟರು ಆ ಊಟದ ರುಚಿ ಸಿಗ್ತದೆ. ಹಾಗೆ ಈಗ ಇವ್ರು ಕೊಡುವಂಥ ಏನಾದ್ರು ಎಷ್ಟು ಒಬ್ಬೊಬ್ಬರಿಗೆ ನಮ್ಮ ನಿಗದಿ ಗೊತ್ತಿಲ್ಲ, ಒಟ್ಟು 67 ಜನಕ್ಕೆ 5 ಲಕ್ಷದ ಹತ್ರ ಕೊಡ್ತಾ ಇದ್ದಾರೆ. ಆದರೆ ಹಸಿದನಿಗೆ ಆ ಸಂದರ್ಭದಲ್ಲಿ ಆಹಾರ ಸಿಕ್ಕಾಗ ಎಷ್ಟು ಸಂತೋಷ ಆಗ್ತದೋ, ಹಾಗೆ ಬಡತನದಲ್ಲಿ ಬಂದಂಥ ಮಕ್ಕಳಿಗೆ ಮುಂದೆ ಓದಲಿಕ್ಕೆ ಇವರು ಮಾಡಿದಂಥ ಒಂದು ಪ್ರತಿಭಾ ಪುರಸ್ಕಾರದ ಮುಖಾಂತರ ಕೊಟ್ಟಂಥ ಆ ಹಣ ಖಂಡಿತ ಉಪಯೋಗಕ್ಕೆ ಬರ್ತದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮತ್ತೆ ಈ ಪ್ರತಿಭಾ ಪುರಸ್ಕಾರದಲ್ಲಿ ಪ್ರತಿಭೆಗಳನ್ನು ಆಯ್ಕೆ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಇನ್ನು ಉಳಿದಂಥ ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತಮವಾದಂಥ, ಅವರಿಗೆ ಇನ್ನೂ ಹೆಚ್ಚು ಉತ್ತಮ ಸಾಧನೆ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಸಹ ಅವರಿಗೆ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಪ್ರತಿಭಾ ಪುರಸ್ಕಾರದ ಪರಿಶ್ರಮದ ಹಿಂದೆ, ಯಾಕೆಂದರೆ ಇಲ್ಲಿ 3 ಜನ, 2 ಪ್ರಾಂಶುಪಾಲರು, ಒಬ್ಬರು ಉಪನ್ಯಾಸಕರಿದ್ದಾರೆ. ಈ ಪ್ರತಿಭಾ ಪುರಸ್ಕಾರದ ಹಿಂದೆ
ಆಮೇಲೆ ಜೊತೆಗೆ ಇಲ್ಲೊಂದಷ್ಟು ಜನ ಪೇರೆಂಟ್ಸು ಬಂದಿದ್ದೀರಿ. ಈ ಪ್ರತಿಭಾ ಪುರಸ್ಕಾರದ ಹಿಂದೆ ಏನು ಅಂತ ಹೇಳಿದರೆ ಕೇವಲ ಶಾಲಾ ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಆ ಪ್ರತಿಭೆಗಳನ್ನು ಹುಡುಕಿ ಆ ಪ್ರತಿಭೆಯನ್ನು ಬೆಳೆಸುವಂಥ ಕೆಲಸ ಮಾಡಿದಂಥ ಶಿಕ್ಷಕರು ಅವರ ಬೆನ್ನಿಂದ ಇದ್ದಾರೆ. ಅದೇ ರೀತಿ ಅವರನ್ನು ಒತ್ತು ಸಾಕಿ ಬೆಳೆಸಿದಂಥ ಪೋಷಕರು ನೀವಿದ್ದೀರಿ. ಹಾಗಾಗಿ ಪ್ರತಿಭಾ ಪುರಸ್ಕಾರ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನಿಮ್ಮನ್ನು ಒತ್ತು ಸಾಕಿದ ನಿಮ್ಮ ಪೋಷಕರಿಗೆ ಮತ್ತು ನಿಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟಂಥ ಉಪನ್ಯಾಸಕರಿಗೂ ಸೇರಿ ಈ ಪ್ರತಿಭಾ ಪುರಸ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಪುರಸ್ಕಾರವನ್ನು ಪಡೆದಂಥ ವಿದ್ಯಾರ್ಥಿಗಳಲ್ಲಿ ಒಂದು ಏನು ಅಂತೇಳಿದರೆ ಅವರಲ್ಲಿ ಒಂದು ವಿನಮ್ರತೆ ಇರಬೇಕು. ಏನು ಅಂತೇಳಿದರೆ ಇವತ್ತು ಏನು ಸಿಕ್ಕಿದೆ ಇದಿಷ್ಟಕ್ಕೆ ಮಾತ್ರ ಅಲ್ಲ, ಇದು ಕೇವಲ ನಿಮಗೆ ಇದೊಂದು ಮೆಟ್ಲು ಅಷ್ಟೇ. ಇವತ್ತು ಸಿಗ್ತಾ ಇರೋದು ಇದೊಂದು ಮೆಟ್ಲು. ಈ ಮೆಟ್ಲನ್ನ ಉಪಯೋಗಿಸ್ಕೊಂಡು ಹೋದರೆ ಇದು ಪ್ರಶಸ್ತಿ ನಿಮಗೆ ಮೊದಲನೇದು ಅಲ್ಲ, ಅಂತಿಮನೂ ಅಲ್ಲ. ಪ್ರಶಸ್ತಿ ಬದುಕಿರೋವರೆಗೂ ಪ್ರಶಸ್ತಿನ ಗಳಿಸೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಇದನ್ನು ನೀವು ಅಂತಿಮ ಅಂತಲೂ ಅನ್ಕೊಬಾರ್ದು, ಪ್ರಥಮ ಅಂತ ಅನ್ಕೊಬಾರ್ದು, ಇದೊಂದು ಮೆಟ್ಲು ಅಂದ್ಕೊಂಡು ನೀವು ನಡಿಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾ, ಮತ್ತು ಇನ್ನು ಪ್ರತಿಭೆ ಹಿಂದೆ ಇತ್ತು ಒಂದು ಕಾಲದಲ್ಲಿ ಏನು ಅಂತೇಳಿದರೆ ಶಿಕ್ಷಕರ ಮಕ್ಕಳು ಶಿಕ್ಷಕರಾಗಬೇಕು, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗಬೇಕು ಅನ್ನೋದಿತ್ತು. ಇವತ್ತು ಹಂಗೇನಲ್ಲ. ಪ್ರತಿಭೆ ಯಾರಪ್ಪನ ಮನೆ ಸೊತ್ತು ಅಲ್ಲ. ಏನೇಳಿ ಪ್ರತಿಭೆ ಅಥವಾ ಯಾವುದೋ ಒಂದು ಜನ್ಮಾಂತರದಿಂದನೂ ಬರೋದಿಲ್ಲ, ಪ್ರತಿಭೆ ಜನ್ಮದಿಂದನೂ ಬರೋದಿಲ್ಲ. ಆದರೆ ಪ್ರತಿಭೆ ಬರೋದು ಯಾವುದರಲ್ಲಿ ನಿರಂತರ ಅಭ್ಯಾಸ, ಶ್ರಮ ಮತ್ತು ಸಂಕಲ್ಪದಿಂದ ನಿಮಗೆ ಈ ಪ್ರತಿಭೆ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನೂ ಹೆಚ್ಚು ಮಾತನಾಡದೆ ನಿಮ್ಮ ಸಾಧನೆ ಮತ್ತಷ್ಟು ಎತ್ತರಕ್ಕೆ ಏರಲಿ, ನಿಮ್ಮ ಕನಸುಗಳು ನನಸಾಗಲಿ, ಮತ್ತು ನೀವು ನಿಮ್ಮ ಕುಟುಂಬ ಹೇಗೆ ಬೆಳಿಬೇಕು ಅಂತ ಹೇಳಿದರೆ ನಿಮ್ಮ ಕೀರ್ತಿಯಿಂದ ನಿಮ್ಮ ಕುಟುಂಬ ನಿಮ್ಮನ್ನು ಓದಿಸಿದ ಶಾಲೆಗೆ ಮತ್ತು ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತಂದು ನಮ್ಮ ದೇಶದ ಸತ್ಪ್ರಜೆಗಳಾಗಿ ಬಾಳಲಿ ಅಂತೇಳಿ ನಿಮಗೆ ಶುಭವನ್ನು ಹಾರೈಸಿ, ಮತ್ತೊಮ್ಮೆ ಇವತ್ತು ಏನು ಶ್ರೀನಾಥ್ ಅವರು ನನಗೆ ಕರೆದಿದ್ದಕ್ಕೆ ನನಗೆ ಬೆಂಗಳೂರಿಗೆ ಹೊರಟಿದ್ದೆ. ಈಗ ಆದ್ರೂ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ಹೋಗೋಣ ಅಂತೇಳಿ ಬಂದೆ. ಶ್ರೀನಾಥ್ ಅವರು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ನನಗೆ ಮಲಬಾರ್ ಗೋಲ್ಡು ನಿಮಗೆ ಹೇಳಿ ಕೇಳಿ ಗೋಲ್ಡ್ ಅಂತಂದರೆ ಚಿನ್ನದ ಅಂಗಡಿಗೆ ಸತ್ಯನಾರಾಯಣವ್ರಿಗೂ ವಿರೂಪಾಕ್ಷಿಗೂ ಶ್ರೀನಾಥ್ಗೂ ನಮಗೇನಂತ ಕೆಲಸ ಇಲ್ಲ ಅಂತೇನಲ್ಲ. ಆದರೆ ಹೆಚ್ಚು ಆಸಕ್ತಿ ಇರ್ತಕ್ಕಂಥದ್ದು ರೀನಾ ಅವರಿಗೆ, ನಾಗಶ್ರೀ ಅವರಿಗೆ, ಶಾಂತಿ ಅವರಿಗೆ. ಅವ್ರಿಗೆ ಫಸ್ಟ್ ಕೇಳಿದೆ ಬಂದು ಕೂತ ತಕ್ಷಣ ಚಿನ್ನದ ಬೆಲೆ ಪರವಾಗಿಲ್ವಾ ಅಂತ. ಇಲ್ಲ ಅಣ್ಣ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಆಮೇಲೆ ರೀನಾ ಅವ್ರು ಹೇಳಿದರು ಬೆಲೆ ಜಾಸ್ತಿ ಆಗಿದೆ ಅಂತ ಏನು ಯಾರು ತಗೊಳೋದು ಬಿಟ್ಟಿಲ್ಲ ಅಂತ. ಇದು ನಮ್ಮ ದೇಶದಲ್ಲಿ ಏನು ಅಂತೇಳಿದರೆ ಒಂದು ನಮಗೆ ಮಾನಸಿಕವಾಗಿ ನಮ್ಮ ದೇಶದ ಮಣ್ಣಿನಲ್ಲೇ ಬಂದ್ಬಿಟ್ಟಿದೆ. ಏನು ಅಂದರೆ ಇಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಬಹುಶಃ ಇಡೀ ಪ್ರಪಂಚದಲ್ಲಿ ಎಲ್ಲೂ ಹೆಣ್ಣು ಮಕ್ಕಳಿಗೆ ಕೊಟ್ಟ ನಮ್ಮ ಭಾರತ ದೇಶದಲ್ಲಿ ಕೊಟ್ಟಷ್ಟು ಗೌರವ ಅಂದರೆ ನೋಡಿ, ಒಂದು ಹೆಣ್ಣಿಗೆ ಮಣ್ಣಿಗೆ ಭೂತಾಯಿ ಅಂತ ಹೋಲಿಸ್ತೀವಿ, ಕುಡಿಯುವ ನೀರಿಗೆ ಗಂಗಾ ಮಾತಾ ಅಂತ ಹೋಲಿಸ್ತೀವಿ. ಈ ರೀತಿ ನಾವು ಪೂಜೆ ಮಾಡುವ ಎಲ್ಲ ಮಣ್ಣಿಗೂ ಕುಡಿಯುವ ನೀರಿಗೂ ಹೆಣ್ಣಿಗೆ ಹೋಲಿಸುವಂಥ ದೇಶ ಪ್ರಪಂಚದಲ್ಲಿ ಯಾವುದಾರು ಇದ್ದರೆ ಅದು ನಮ್ಮ ಪ್ರೀತಿಯ ಭಾರತ ದೇಶ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆ ನಮ್ಮ ಹೆಣ್ಣು ಮಕ್ಕಳದು ಯಾಕೆ ಅಂತ ಹೇಳಿದರೆ ಒಂದು ಸಲ ವಾಜಪೇಯಿ ಅಥವಾ ಇಂದಿರಾ ಗಾಂಧಿ ಹೇಳಿದ್ದು ನನಗೆ ಮರ್ತೋಗಿದೆ. ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಕಷ್ಟ ಆದಾಗ ಅವರೊಂದು ಮಾತು ಹೇಳ್ತಾರೆ, ನಮ್ಮ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾದರೂ ನಮ್ಮ ದೇಶಕ್ಕೆ ಆಗಲ್ಲ, ಭಾರತ ದೇಶಕ್ಕೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಕೂಲಿ ಮಾಡುವ ಹೆಣ್ಮಕ್ಳಿಂದ ಹಿಡಿದು ಟಾಟಾ ಬಿರ್ಲಾ ಅಂಬಾನಿಯವ್ರ ಮನೆ ಹೆಣ್ಮಕ್ಳವ್ರಿಗೂ ಕೂಡಿಟ್ಟಿದ್ದಾರಲ್ಲ ಚಿನ್ನ, ಅದನ್ನೇನಾದ್ರು ಹೊರಗೆ ತೆಗೆದ್ರೆ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರವಾಗಿರ್ತದೆ ಅನ್ನೋ ಒಂದು ಮಾತನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ವಾರೇನೋ ಮೇಡಮ್ಮರೇ, ಎಷ್ಟು ರೇಟ್ ಆದರೂ ನಮ್ಮ ದೇಶದ ಹೆಣ್ಮಕ್ಳು, ನಮ್ಮ ತಾಯಂದಿರು, ಅಕ್ಕಂದಿರುಗಳು ಮದುವೆ ಮುಂಚೆ ಏನೇ ಕಾರ್ಯಕ್ರಮ ನಡೆದ್ರು ಅವರವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಖಂಡಿತ ಚಿನ್ನವನ್ನು ಕೊಂಡು ಚಿನ್ನದ ಒಂದು ಕೂಡಿಡುವ ಕೆಲಸವನ್ನು, ಅದು ಚಿನ್ನ ಇನ್ನೊಂದು ಎರಡು ರೀತಿ ಹೆಣ್ಮಕ್ಳು ಕೂಡಿಡ್ತಾರೆ. ಒಂದು ಆಭರಣ ಹಾಕ್ಕೊಂಡು ಹೊರಗಡೆ ನೋಡಿ ಜನಕ್ಕೆ ತೋರ್ಸಕ್ಕೆ ಒಂದು ಕಡೆ ಆದರೆ, ಇನ್ನೊಂದು ಅವರಿಗೆ ಆರ್ಥಿಕವಾಗಿ ಗಟ್ಟಿ. ಏನಂದರೆ ಎಂಥ ಸಂದರ್ಭ ಬಂದ್ರೂ ಇವತ್ತು ಇಂಗ್ಲೀಷಲ್ಲಿ ಲಿಕ್ವಿಡ್ ಅಮೌಂಟ್ ಅಂತಾರೆ ಅಲ್ವಾ, ಕನ್ನಡದಲ್ಲಿ ಈಗ ನಿಮ್ಗೆ ಎಷ್ಟೇ ಹಣನ ಅವ್ರ ಹತ್ರ ಆಸ್ತಿ ಇದ್ರೂ ಅದು ಲಿಕ್ವಿಡ್ ಆಗೋಕ್ಕೆ ತುಂಬ
ಸಮಯ ಬೇಕು. ಆದರೆ ಚಿನ್ನ ಏನಾದ್ರು ಕೂಡಿಟ್ಕೊಂಡು ಅವ್ರು ಇಟ್ಕೊಂಡಿದ್ರೆ ಅದನ್ನು ಯಾವ ಸಂದರ್ಭದಲ್ಲಿ ಅವ್ರಿಗೆ ಏನೇ ಕಷ್ಟ ಬಂದ್ರು ಆ ಕಷ್ಟಕ್ಕೆ ಆ ತಕ್ಷಣಕ್ಕೆ ಪರಿಹಾರ ಚಿನ್ನ ಒಂದೇ ಅನ್ನೋದನ್ನು ನಮ್ಮ ದೇಶದ ಹೆಣ್ಮಕ್ಳು ಕಲ್ತಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಇವತ್ತು ಯಾರ್ಯಾರು ಪ್ರತಿಭಾವಂತ ಪುರಸ್ಕಾರದಲ್ಲಿ ಪ್ರತಿಭೆ ಪಡ್ಕೊಂಡಿದ್ದೀರಿ ಅವರಿಗೆಲ್ಲರಿಗೂ ಶುಭಾಶಯವನ್ನು ಕೋರಿ ಉಪನ್ಯಾಸಕಿ ನಾಗಶ್ರೀ ತ್ಯಾಗರಾಜ್ ಮಾತನಾಡಿ, ನಾವುಗಳು ಬಂಗಾರ ಖರೀದಿಸುವಾಗ ಅವರಿಗೆ ನೀಡುವ ಮೇಕಿಂಗ್ ಚಾರ್ಜ್ ಏನಿದೆ ಆ ಹಣದಲ್ಲಿ ಮಲಬಾರ್ ಕಂಪನಿಯವರು ಸ್ಕಾಲರ್ಶಿಪ್ ನೀಡುತ್ತಿದ್ದಾರೆ. ಇದು ಅವರ ಸಮಾಜಮುಖಿ ಚಿಂತನೆಗೆ ಹಿಡಿದ ಕೈಗನ್ನಡಿ ಎಂದರು. ಎಲ್ರಿಗೂ ನಮಸ್ಕಾರ. ನಮ್ಮೆಲ್ರಿಗೂ ಹೆಣ್ಮಕ್ಳಿಗೆ ಚಿನ್ನ ಅಂತಂದರೆ ಬಹಳ ಇಷ್ಟವಾದ ವಸ್ತು ಅಲ್ವಾ? ಎಲ್ಲ ಕಡೆ ಹೇಗೆ ನಾವು ಚಿನ್ನ ಪಡ್ಕೊಳ್ಳೋಣ, ದುಡ್ಡನ್ನು ಹೇಗೆ ಸೇವ್ ಮಾಡ್ಕೊಳ್ಳೋಣ ಅಂತಲೇ ಯೋಚನೆ ಮಾಡ್ತೀವಿ. ಚಿನ್ನ ತಗೊಳ್ಳುವಾಗ ಎಷ್ಟೋ ಬಾರಿ ನಾವು ಇನ್ನೊಂದು ಯೋಚನೆ ಮಾಡ್ತೀವಿ. ದೊಡ್ಡ ದೊಡ್ಡ ಕಂಪ್ನಿಗಳಾದಂಥ ಈ ಥರ ಮಲ್ಬಾರ್ ಕಂಪ್ನಿಗಳಲ್ಲೆಲ್ಲ ನಾವು ಚಿನ್ನ ತಗೊಳ್ಳುವಾಗ ಆಭರಣ ಏನೋ ತೊಗೊಳ್ತೀವಿ, ಆದರೆ ಆ ಮೇಕಿಂಗ್ ಚಾರ್ಜಸ್ ಅನ್ನೋದಿದೆಯಲ್ಲ ಅದು ನಮಗೆ ಯಾವಾಗಲೂ ಹೊಡ್ತಾ ಅಂಥೇಳಿ ನಾವು ಯೋಚನೆ ಮಾಡ್ತೀವಿ. 20%, 25%, 30%, 35%ವರೆಗೂ ನಾವು ಮೇಕಿಂಗ್ ಹಾಕ್ತಾರೆ ಅಂಥೇಳಿ ನಾವು ಎಷ್ಟೋ ಸಲ ದೂಷಿಸ್ಕೊಂಡಿರ್ತೀವಿ, ಬೈಕೊಂಡಿರ್ತೀವಿ. ಆದರೆ ನಿಮಗೆ ಗೊತ್ತಿರಲಿ, ಅಂಥ ಒಂದು ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ನಾವೇನು ಕೊಟ್ಟಿರ್ತೀವಲ್ಲ ಅದು ಕೇವಲ ಆ ಒಂದು ಕಂಪನಿಗೆ ಲಾಭ ಅಲ್ಲ, ಅದನ್ನು ಮತ್ತೆ ಸಮಾಜಕ್ಕೆ ಬಳಸೋ ಅಂಥ ಒಂದು ಅದ್ಭುತವಾದ ಮತ್ತು ಒಂದು ಅಪೂರ್ವವಾದಂಥ ಕಾರ್ಯಗಳನ್ನು ಕೂಡ ಮಾಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅಂಥದ್ದೇ ಒಂದು ಅದ್ಭುತವಾದ ಕಾರ್ಯಕ್ರಮ ಇವತ್ತಿಲ್ಲಿ ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನವರು ಹಮ್ಮಿಕೊಂಡಿದ್ದಾರೆ. ಮಹಿಳಾ ಸಬಲೀಕರಣ ಮತ್ತು ಶಿಕ್ಷಣ ಸಬಲೀಕರಣ ಅನ್ನುವಂಥ ಒಂದು ವಿಷಯದ ಮೇಲೆ CSR ಫಂಡ್ ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ಫಂಡ್ ಏನಿರುತ್ತೆ ಅದನ್ನು ಇವತ್ತು ಈ ಜಿಲ್ಲೆಯ 62 ವಿದ್ಯಾರ್ಥಿಗಳಿಗೆ ಸಾವಿರಾರು ರೂಪಾಯಿಗಳನ್ನು ಅವರಿಗೆ ಶಿಕ್ಷಣಕ್ಕಾಗಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಕೊಟ್ಟು ಸಮಾಜವನ್ನು ಒಂದು ಜವಾಬ್ದಾರಿಯುತವಾದಂಥ ಸಮಾಜವನ್ನಾಗಿ ರೂಪಿಸ್ಕೊಳ್ತಾ ಇದೆ. ನೋಡಿ, ನಾವು ಕೊಡುವಂಥ ಒಂದು ಮೇಕಿಂಗ್ ಚಾರ್ಜ್ ಅಂತೇಳಿ ಏನು ಕೊಡ್ತೀವಲ್ಲ ದುಡ್ಡು, ಅದು ಕೇವಲ ಒಂದು ಕಂಪನಿಯ ಲಾಭ ಅಲ್ಲ, ಸಮಾಜದಲ್ಲಿ ಇಂಥ ಹೆಣ್ಣು ಮಕ್ಕಳ ಉಪಯೋಗಕ್ಕೆ, ಅವರ ಸಬಲೀಕರಣಕ್ಕೆ ನಮ್ಮದೂ ಕೂಡ ಒಂದು ಪಾತ್ರ ಇದೆ ಅನ್ನೋದನ್ನು ನಾವು ಸಂತೃಪ್ತತೆಯನ್ನು ಪಡಿಬೇಕು. ಹಾಗಾಗಿ ಆ ಒಂದು ಸಮಾಜದ ಜವಾಬ್ದಾರಿಯನ್ನು ನಾವು ಕೂಡ ಅರಿತಾ ಚಿನ್ನವನ್ನು ಕೂಡ ನಾವು ಖರೀದಿಸೋಣ. ಏನಂತೀರಾ? ನಮಸ್ಕಾರ. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರುಗಳಾದ ಸತ್ಯನಾರಾಯಣ್, ವಿರೂಪಾಕ್ಷ, ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನ ಚಿಕ್ಕಮಗಳೂರು ಶಾಖೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.